ಕುಷ್ಟಗಿ ದಾಸರು ಶರಣರು ಮಹಾತ್ಮರು ಒಂದು ಜಾತಿಗೆ ಸೀಮಿತವಾದವರಲ್ಲ. ಸಮಾಜಕ್ಕೆ ನಿರ್ಮಾಣ ಮಾಡಲು ಶ್ರಮಿಸಿದ ಹಲವು ಮಹಾನ್ ಸಂತರಲ್ಲಿ ಭಕ್ತ ಕನಕದಾಸರೊಬ್ಬರು ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಹಾಗೂ ಶಾಸಕ ದೊಡ್ಡಗೌಡ ಪಾಟೀಲ್ ಹೇಳಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಯ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶನಿವಾರ ಹಮ್ಮಿಕೊಂಡಿದ್ದ ಶ್ರೀ ಭಕ್ತ ಕನಕದಾಸರವರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಎಲ್ಲರೂ ಒಂದಾಗಬೇಕು, ಭಾತೃತ್ವದಿಂದ, ಸ್ನೇಹದಿಂದ, ಪ್ರೀತಿ ವಾತ್ಸಲ್ಯದಿಂದ ಬದುಕಿ ಬಾಳಬೇಕು. ಮುಂದಿನ ಪೀಳಿಗೆಗೆ ನಾವು ಅವರ ಆದರ್ಶಗಳನ್ನು ತಿಳಿಸಿ ಕೊಡಬೇಕಿದೆ. ವೈಚಾರಿಕ ಕಾರ್ಯಕ್ರಮಗಳನ್ನು ಮಾಡಬೇಕು. ಅಂದಾಗ ಮಾತ್ರ ಅವರಿಗೆ ಗೌರವ ನೀಡಿದಂತಾಗಬೇಕು. ಮನುಷ್ಯತ್ವದ ತಳಹದಿಯ ಮೇಲೆ ಬದುಕಿ ಬಾಳಬೇಕು ಎಂದರು. ಶಿಕ್ಷಕ ಶರಣಪ್ಪ ತೆಮ್ಮೇನಾಳ್ ವಿಶೇಷ ಉಪನ್ಯಾಸ ನೀಡಿ, ಕನಕದಾಸರು ಸಮಾಜದ ನಿರ್ಮಿಸಲು ಶ್ರಮಿಸಿದ ಸಂತರು, ಶೋಷಣೆ ವಿರುದ್ಧ ಗುಡುಗಿದವರು, ಸಮಾಜದಲ್ಲಿ ಸಮಾಜದ ಕನಸು ಕಂಡ ಸಮಾಜಕ್ಕೆ ಹೋರಾಡಿದವರು, ದಾಸಕೂಟದ ಮೆರಗನ್ನು ಹೆಚ್ಚಿಸಿದ ಕೀರ್ತಿ ಕನಕದಾಸರವರಿಗೆ ಸಲ್ಲುತ್ತದೆ. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಯೋಜನೆಯ ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೋಟಿಯಾಳ್ ಮಾತನಾಡಿ, ಸಂತರ ಅವರ ಆದರ್ಶ ತತ್ವಗಳು ಅಳವಡಿಸಿಕೊಳ್ಳಬೇಕು, ಮನಸ್ಸು ಪರಿವರ್ತನೆಯಾಗಬೇಕು, ಮೇಲು ಕೀಳು ಎಂಬ ಭಾವ ಕಡಿಯುವಂತಾಗಬೇಕು. ಭಕ್ತಿಯ ಶಕ್ತಿಯಿಂದ ದೇವರ ದರ್ಶನ ಪಡೆದವರು ಕನಕದಾಸರು. ಸಮಾನತೆಯ ಸನ್ಮಾರ್ಗದ ಜೀವನ ನಡೆಸಬೇಕು ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆ ಮಹೇಶ್, ಹಾಲುಮತ ಸಮುದಾಯದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ಪಲ್ಲೆದ್ ಮಾತನಾಡಿದರು. ಹಾಲುಮತ ಸಮುದಾಯದ ಗುರುಗಳಾದ ಕಳಕಯ್ಯ ಗುರುವಿನ್, ಶರಣಯ್ಯ ಗುರುವಿನ್, ಶಿವಾನಂದಯ್ಯ ಗುರುವಿನ್ ಸಾನ್ನಿಧ್ಯ ವಹಿಸಿದ್ದರು. ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಸಪ್ಪ ಚೌಡ್ಕಿ ಹಾಗೂ ಉಪನ್ಯಾಸಕ ಶರಣಪ್ಪ ತೆಮ್ಮೇನಾಳ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ರೈತ ಡಾಕ್ಟರ್ ದೇವೇಂದ್ರಪ್ಪ ಬಳಗೋಟಿ, ಹಿರಿಯ ವಕೀಲ ಫಕೀರಪ್ಪ ಚೌಗೇರಿ, BO ಉಮಾದೇವಿ ಬಸಾಪುರ್, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಬಸಪ್ಪ ಚೌಡ್ಕಿ ಸೇರಿದಂತೆ ಹಾಲುಮತ ಸಮಾಜದವರು ಇದ್ದರು. ವರದಿಗಾರರು ಶರಣಪ್ಪ ಲೈನರ್, ಹಿರೇಮಣ್ಣಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಈ ಮೇಲು ಕೀಳು ಭಾವನೆಗಳೇನಿದ್ದಾರೆ ಇವು 400-500 ವರ್ಷಗಳಿಂದ ಬಂದಿರತಕ್ಕಂಥ ಭಾವನೆಗಳು. ಯಾವಾಗಲೂ ಕೂಡ ಸಮಾನತೆಗೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ಎಲ್ಲ ಶರಣರು ಮಾಡಿದ್ರು ಅನ್ನುವಂಥದ್ದನ್ನ ನಾವು ಹೇಳ್ಬೇಕಾಗ್ತದೆ. ನಾವು ಮಾಡ್ತೀವಿ. ಇವತ್ತು ವಾಲ್ಮೀಕಿ ಜಯಂತಿಯನ್ನು ಮಾಡ್ತೀವಿ, ಮೊಹಮ್ಮದ್ ಪೈಗಂಬರ್ ಜಯಂತಿಯನ್ನು ಮಾಡ್ತೀವಿ, ಕನಕದಾಸರ ಜಯಂತಿಯನ್ನು ಮಾಡ್ತೀವಿ. ಎಲ್ಲರ ಇತಿಹಾಸವನ್ನ ನಾವು ಓದಿದ್ವಿ ಅಂದ್ರೆ ಸಮಾನತೆ, ಸನ್ಮಾರ್ಗದ ಜೀವನ ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಈಗ ಕನಕದಾಸರು ಕುರಿ ಕನಕದಾಸರು ಅಂತ ಹೇಳ್ತಾರೆ. ಮೊಹಮ್ಮದ್ ಪೈಗಂಬರ್ ಅವರು ಬಾಲ್ಯ ಜೀವನದಲ್ಲಿ ಕುರಿಯನ್ನು ಕಾಯಲಿಕ್ಕೆ ಹೋಗಿರ್ತಕ್ಕಂಥ ಅವರ ಕಟ್ಟಡಗಳು ತಾಯರು ಕುರಿಗೆ. ಆದರೆ ಕೇವಲ ಮೆರವಣಿಗೆ ಮಾತ್ರ ಒಂದು ಸೀಮಿತ ಮಾಡ್ತಕ್ಕಂಥ ಆಗ್ತಾ ಇದೆ. ಕೇವಲ ಮೆರವಣಿಗೆ ಮಾತ್ರ. ಬಹುಶಃ ಈಗಿಲ್ಲ ಏನಿಲ್ಲ ಅಂದ್ರೆ ಯಾರು ಬರೋದಕ್ಕೆ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಇವತ್ತು ಬಂದು ನಿಂತಿದ್ದೇವೆ ನಾವು. ಬರೀ ಉಪನ್ಯಾಸ ದೊಡ್ಡ ಗ್ರೌಂಡ್ ಆಗಿ 10,000 ಚೇರ್ ಹಾಕಿ ಯಾರು ಬರಲಿಲ್ಲ, 2,000 ಹಾಕಿದ್ರೆ ಯಾರು ಬರಲ್ಲ, 6,000 ಹಾಕಿದ್ರೆ ಯಾರು ಬರಲ್ಲ, 5,000 ಹಾಕಿದ್ರೆ ಬರಲ್ಲ, 2,000 ಹಾಕಿದ್ರೆ ಬರಲ್ಲ. ನೀವು DJ ಕುಳಿತುಕೊಂಡ್ರೆ ತುಂಬಿರ್ತಾರೆ. ಅಂತ ಕಾಲಘಟ್ಟಕ್ಕೆ ನಾವು ಬಂದಿದ್ದೇವೆ. ಅವ್ರ ವಿಚಾರ ತಿಳ್ಕೊಂಡ್ರೆ ಆಸಕ್ತಿ ಕೂಡ ಉಳಿದಿಲ್ಲ. ಇದು ಜಯಂತಿ ಆಗಬೇಕು ಆಗ್ಬೇಕಷ್ಟೇ. ಆದರೆ ಹಾಕೊಂಡು ಹೋಗ್ತಕ್ಕಂಥ ಎಲ್ಲ ಹಿರಿಯರ ಕಳಕಳಿ ಕೂಡ ಅವರು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಅವರು ವಹಿಸಿರ್ತಕ್ಕಂಥ ಶ್ರಮ, ಅವ್ರು ಕೊಟ್ಟಿರ್ತಕ್ಕಂಥ ವಿಚಾರಗಳು, ಅವ್ರು ಹಾಕಿರ್ತಕ್ಕಂಥ ಮಾರ್ಗಗಳು ಇವೆಲ್ಲೂ ಕೂಡ ಜೀವನದಕ್ಕೂ ಕೂಡ ಅವು ಸಹಕಾರಿ ಆಗಬೇಕು ಅಂತ. ಯಾಕಂದ್ರೆ ನಾವು ಬಹಳಷ್ಟು ಅವಸರದಲ್ಲಿ ಎಲ್ಲರೂ ಕೂಡ ಇದೆ. ಏನಾದರೂ ಕೂಡ ಬಹಳ ಅವಸರದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಏನೇ ಮಡಿ ಕಾರ್ಯಕ್ರಮ ಯಾವುದೇ ಬಹಳ ಅವಸರ ನಾವೆಲ್ಲರೂ ಕೂಡ ಮಾಡ್ತೀವಿ. ಅದು ಈ ಅವಸರದಲ್ಲಿ ವಿಚಾರ ತಿಳ್ಕೊಳ್ತಕ್ಕಂಥದ್ದೇ, ಮುಂದಿನ ಪೀಳಿಗೆಯಲ್ಲಿ ಬಿಟ್ಟು ಹೋಗ್ತಕ್ಕಂಥದ್ದೇ. ಸಮಾನತೆ ಕಾಣಬೇಕು ಅಂತ ನಾವು ಎಲ್ಲರೂ ಕೂಡ ವೇದಿಕೆ ಮೇಲೆ ಸಮಾನತೆ ಕಾಣ್ತಕ್ಕಂಥದ್ದು ಯಾವಾಗ ಬಹುಶಃ ನಾವು ಹೇಳಿ ಜಾತಿಯಕ್ಕೆ ಶಿಕ್ಷಣ. ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್